ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣ ನಮೋಸ್ತುತೇ. ಆತ್ಮೀಯ ವೀಕ್ಷಕರೇ, ಅಭಿನವ ಭಕ್ತಿ ಮಾರ್ಗಂ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಮಾಘ ಶುದ್ಧ ಪೌರ್ಣಮಿ ಅಂದರೆ ಭಾನುವಾರ ಬರತಕ್ಕಂಥದ್ದು 2026 ಫೆಬ್ರವರಿ ಬರತಕ್ಕಂಥದ್ದು ಮಾಘ ಶುದ್ಧ ಪೌರ್ಣಮಿ. ನಾಳೆ ತುಂಬ ವಿಶೇಷವಾಗಿರುತ್ತೆ. ನಾಳೆ ದಿನ ಯಾರೆಲ್ಲ ಮನೆಯಲ್ಲಿ ತುಂಬ ತೊಂದರೆಗಳು ಯಾರು ಅನುಭವಿಸ್ತಾ ಇದ್ದಾರೆ ಅವರೆಲ್ಲರೂ ಕೂಡ ನಾಳೆ ಏನು ಮಾಡ್ತೀರಾ ಅಂದರೆ ನೋಡಿ, ಭಾನುವಾರ ಆಗಿರುತ್ತೆ, ಅದರಲ್ಲಿ ಪುಷ್ಯಮಿ ನಕ್ಷತ್ರ ಶನಿ ನಕ್ಷತ್ರ ಆಗಿರುತ್ತೆ, ಪೌರ್ಣಮಿ ಆಗಿರುತ್ತೆ. ಆ ಪೌರ್ಣಮಿ ದಿನದಿಂದ ನೀವೇನು ಮಾಡ್ತೀರಾ, ಬೆಳಗ್ಗೆ ಸ್ನಾನ ಸಂಧ್ಯಾ ವಂದನೆಗಳೆಲ್ಲ ಕೂಡ ಮುಗಿಸಿಕೊಂಡು ಬೆಳಗ್ಗೆ ಮನೆಯಲ್ಲಿ ದೇವರ ಮನೆಯಲ್ಲಿ ಪೂಜೆಯನ್ನು ಮಾಡಬೇಕು. ಏನು ಪೂಜೆ ಮಾಡಬೇಕಂದ್ರೆ ಮನೆಯಲ್ಲಿ ಪ್ರತಿನಿತ್ಯ ಕೂಡ ಏನು ಪೂಜೆ ಮಾಡ್ತೀರೋ ಅದೇ ರೀತಿ ಮಾಡಿ. ವಿಶೇಷ ಏನು ಅಂದರೆ ವಿಷ್ಣುವಿನ ಸಂಬಂಧಪಟ್ಟಿರ್ತಕ್ಕಂತಹ ವಿಗ್ರಹಗಳು ಏನಾದರೂ ಇದ್ದರೆ ಮನೆಯಲ್ಲಿ ಅದಕ್ಕೆ ಅಭಿಷೇಕ, ಸಾಲಿಗ್ರಾಮಗಳಿದ್ದರೆ ಸಾಲಿಗ್ರಾಮ ಅಭಿಷೇಕ. ಲಲಿತಾ ದೇವಿಗೆ ನಾಳೆ ಲಲಿತಾ ಜಯಂತಿ ಆಗಿರೋದ್ರಿಂದ ನಾಳೆ ವಿಶೇಷವಾಗಿರತಕ್ಕಂಥದ್ದು ಲಲಿತಾ ದೇವಿ ಪೂಜೆ. ಅಂದರೆ ಲಲಿತಾ ಸಹಸ್ರನಾಮ ಪಾರಾಯಣ ಆಗಿರಬಹುದು ಅಥವಾ ಸೌಂದರ್ಯ ಲಹರಿ ಪಾರಾಯಣ ಆಗಿರಬಹುದು. ಮತ್ತು ವಿಷ್ಣುವಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಪೂಜೆ ನಾನು ಹೇಳಿದೆ. ಆಗ ಅಭಿಷೇಕವನ್ನು ಮಾಡಿಕೊಳ್ಳಿ. ಅಭಿಷೇಕ ಮಾಡಿದ ನಂತರ ಓಂ ನಮೋ ನಾರಾಯಣಾಯ ಎಂಬತಕ್ಕಂತಹ ಅಷ್ಟಾಕ್ಷರಿ ಮಂತ್ರವನ್ನು ಜಪ ಮಾಡ್ತಾ ಬನ್ನಿ. ಇದರ ಮಧ್ಯದಲ್ಲಿ ನೀವು ಪೂಜೆ ಮಾಡೋಕ್ಕೆ ಮೊದಲು ಏನು ಮಾಡ್ತೀರಾ, ಮನೆಯಲ್ಲಿ ಇರತಕ್ಕಂತಹ ಚಿನ್ನ ಅಥವಾ ಬೆಳ್ಳಿ ಇದನ್ನು ತಗೊಂಡು ಬಂದು ಅಲ್ಲಿ ದೇವರ ಮನೆಯಲ್ಲಿ ಇಟ್ಟು ಪೂಜೆ ಮಾಡೋದ್ರಿಂದ ಲಕ್ಷ್ಮೀ ಕಟಾಕ್ಷ ಕೂಡ ಆಗುತ್ತೆ. ತುಂಬ ವಿಶೇಷ ಇರುತ್ತೆ. ಯಾರೆಲ್ಲ ಈ ಒಂದು ವಿಡಿಯೋ ನೋಡ್ತಾ ಇದ್ದೀರಾ, ನಾಳೆ ಈ ಒಂದು ಪೂಜೆಯನ್ನು ಮಾಡಿ. ಮತ್ತು ಸಾಯಂಕಾಲದಲ್ಲಿ ಬೆಳಗ್ಗೆ ಪೂಜೆ ಮಾಡಿದಂಥ ಸಾಯಂಕಾಲ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿದ ನಂತರ ಮಾರನೆಯ ದಿವಸ ಬೆಳಗ್ಗೆ ಏನು ಮಾಡ್ತೀರಾ, ದಾನಗಳನ್ನು ಮಾಡಬೇಕು. ವಸ್ತ್ರದಾನ ಅಥವಾ ಅನ್ನದಾನ ಅಥವಾ ಏನಾದರೂ ಕಾಂಚನಂ ಕರವಿಮೋಚನಂ ಅಂತ ಹೇಳ್ತಕ್ಕಂಥ ಹಣವನ್ನು ಯಾರೋ ಗೊತ್ತಿಲ್ಲದೆ ಇರತಕ್ಕಂಥವ್ರಿಗೆ ದಾನ ಮಾಡಿದೆ ಆದರೆ ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ಕಟಾಕ್ಷ ಸದಾಕಾಲ ಇರುತ್ತೆ. ಸರ್ವೇ ಜನ ಸುಖಿನೋ ಭವಂತು. ಶಂಭೂಯಾತ್. ಒಳಿತಾಗಲಿ.